ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1081ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ಒಫಿಷಿಯಲ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಈ ಫೋಲ್ಡಬಲ್ ಫೋನ್ಗೆ ಸಂಬಂಧಪಟ್ಟ ಒಂದು ಸ್ವಲ್ಪ ಇಮೇಜಸ್ ಆದ್ರೆ ಟೀಸ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಇಮೇಜಸ್ ಇಲ್ಲ ನಾವು ಕ್ಲಿಯರ್ ಆಗಿ ಥಿಕ್ನೆಸ್ ನ ನೋಟಿಸ್ ಮಾಡಬಹುದು. ಇವತ್ತಿನವರೆಗೂ ಸ್ಯಾಮ್ಸಂಗ್ ಫೋಲ್ಡಬಲ್ ಫೋನ್ಸ್ ಅಲ್ಲಿ ನೋಡಿದ್ರೆ ನಿಮಗೆ ಥಿಕ್ನೆಸ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ ಕೈಯಲ್ಲಿ ಇಟ್ಕೊಂಡಾಗ ನಿಮಗೆ ಒಂದು ಸ್ವಲ್ಪ ದಪ್ಪ ಇರುತ್ತೆ. ಈ ಸಲ ನಿಮಗೆ ತುಂಬಾ ಸ್ಲಿಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನನಗೆ ಅನಿಸ್ತಂಗೆ ಮುಂದಿನ ತಿಂಗಳು ಲಾಂಚ್ ಮಾಡ್ತಾರೆ. ಪ್ರತಿ ವರ್ಷ ಇವರು ಆಗಸ್ಟ್ ತಿಂಗಳಲ್ಲೇ ಲಾಂಚ್ ಮಾಡ್ತಿದ್ದು, ಆದ್ರೆ ಹಿಂದಿನ ವರ್ಷದಿಂದ ಜುಲೈ ತಿಂಗಳಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಲಾಂಚ್ ಮಾಡಿದ್ರೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಈ ಒಂದು ಫೋಲ್ಡಬಲ್ ಫೋನ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ನು ಇದರಲ್ಲಿ ನೋಡ್ಕೊಂಡ್ರೆ ಎ ಫೀಚರ್ಸ್ ನಿಮಗೆ ತುಂಬಾ ಇರುತ್ತೆ. ಸ್ಪೆಷಲ್ ಆಗಿ ಈ ಫೋಲ್ಡಬಲ್ ಫೋನ್ಸ್ ಅಂತಾನೆ ಹೊಸ ಹೊಸ ಎ ಫೀಚರ್ಸ್ ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇವತ್ತಿನವರೆಗೂ ಇಷ್ಟೇ ರಿಪೋರ್ಟ್ಸ್ ಬಂದಿದೆ. ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನು ಕೂಡ ರಿವೀಲ್ ಆಗಿಲ್ಲ. ನಿಧಾನಕ್ಕೆ ಬರ್ತಾ ಬರ್ತಾ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಇವಾಗಿಂದ ನಿಮಗೆ ಆಪಲ್ ನ್ಯೂಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ರೀಸನ್ ಏನು ಅಂದ್ರೆ ಜೂನ್ 9ನೇ ತಾರೀಕಿಂದ WWDC ಇವೆಂಟ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಇವೆಂಟ್ ಗೆ ಸಂಬಂಧಪಟ್ಟ ತುಂಬಾ ಇನ್ಫಾರ್ಮೇಶನ್ ನಮಗೆ ಲೀಕ್ ಆಗ್ತಾ ಇರುತ್ತೆ. ಇವಾಗ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಹೊರಗೆ ಬಂದಿದೆ. ಅದು ಕೂಡ ಬ್ಲೂಮ್ಬರ್ಗ್ ಅವರು ಈ ಒಂದು ರಿಪೋರ್ಟ್ ನ ಕೊಟ್ಟಿದ್ದಾರೆ. ಇವರೇನ್ ಹೇಳ್ತಿದ್ದಾರೆ ಅಂದ್ರೆ ಈ ಒಂದು ಇವೆಂಟ್ ಅಲ್ಲಿ ಆಪಲ್ AI ಗ್ಲಾಸಸ್ ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹಾಗೆ ಬಂದ್ಬಿಟ್ಟು ಶೋಕೇಶ್ಗೂ ಕೂಡ ತರ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಬ್ಲೂಮ್ಬರ್ಗ್ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅದು 100% ಪಕ್ಕ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ತುಂಬಾ ದೊಡ್ಡ ಸಂಸ್ಥೆ, ಅವರು ಕೊಟ್ಟಿರೋ ಪ್ರಿಡಿಕ್ಷನ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಇವೆಂಟ್ ಅಲ್ಲಿ AI ಗ್ಲಾಸಸ್ ನ ಶೋಕೇಶಿಗೆ ತರ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ನ ಎರಡನೇದು ನೋಡ್ಕೊಂಡ್ರೆ ಒಂದು ಸ್ವಲ್ಪ ದಿವಸದಿಂದ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗ್ತಾ ಇತ್ತು. ನಮಗೆ ಆಪಲ್ ವಾಚ್ ಏನಿರುತ್ತಲ್ಲ ಅದರಲ್ಲಿ ಕ್ಯಾಮ್ರಾನ ಇನ್ಬಿಲ್ಟ್ ಆಗಿ ಕೊಡ್ತಾರೆ, ಅದರ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನ್ಯೂಸ್ ಆದ್ರೆ ಬಂದಿತ್ತು. ಇವಾಗ ಆಪಲ್ ಕಂಪ್ನಿಯವರು ಒಫಿಷಿಯಲ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ರು, ವರ್ಕೌಟ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ನು ಮೂರನೇದು ಬಂದ್ಬಿಟ್ಟು ನಮಗೆ ಆಪಲ್ ಅಲ್ಲಿ ನಮಗೆ ಆಪಲ್ ಇಂಟೆಲಿಜೆನ್ಸ್ ಫೀಚರ್ಸ್ ಏನಿರುತ್ತಲ್ಲ, AI ಫೀಚರ್ಸ್ ಏನಿರುತ್ತಲ್ಲ ಇದನ್ನೆಲ್ಲ ಡೆವಲಪ್ ಮಾಡೋದು, ಹೊಸ ಹೊಸ ರೀತಿಯಾಗಿ ಇನೋವೇಷನ್ ಮಾಡೋದು, ಜಾನಿ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಇವರೇ ಇದನ್ನೆಲ್ಲ ಇನೋವೇಷನ್ ಮಾಡೋದು. ಇವಾಗ ಇವ್ರು ಬಂದ್ಬಿಟ್ಟು ಆಪಲ್ ಅಲ್ಲಿ ಕೆಲಸ ಬಿಟ್ಟು ಓಪನ್ ಎಗೆ ಸೇರ್ಕೊಂಡಿದ್ದಾರೆ. ನೆಕ್ಸ್ಟ್ ಟೈಮ್ ಇಂದ ನಮಗೆ ಆಪಲ್ ಇಂಟೆಲಿಜೆನ್ಸ್ ಫೀಚರ್ಸ್ ಕೂಡ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇನ್ನ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ, ಏನೇನೆಲ್ಲ ಡಿಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಇದಿಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಲೂಮ್ಬರ್ಗ್ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಮರುಗು ಟ್ರೈಬ್ಸ್ ಅಂತ ಹೇಳ್ಬಿಟ್ಟು ಇದೆ. ಈ ಒಂದು ಟ್ರೈಬ್ಸ್ ಅಲ್ಲಿ ಹತ್ತತ್ರ 2,000 ಜನ ಇದ್ದಾರೆ. ಎಷ್ಟೋ ವರ್ಷಗಳಿಂದ ಆ ಒಂದು ಪ್ಲೇಸ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದೇನಂದ್ರೆ ಅವ್ರಿಗೆ ಹೊರಗಿನ ಕಾಂಟ್ಯಾಕ್ಟ್ ಇರೋದಿಲ್ಲ. ಹೊರಗಡೆ ಜೀವನ ಯಾವ ರೀತಿ ಇದೆ, ಬಿಲ್ಡಿಂಗ್ಸ್ ಯಾವ ರೀತಿ ಇದೆ, ಏನೇನೆಲ್ಲ ಟೆಕ್ನಾಲಜಿ ಇವಾಗ ಅಟ್ ಪ್ರೆಸೆಂಟ್ ರನ್ ಆಗ್ತಿದೆ ಅದ್ರ ಬಗ್ಗೆ ಅವರಿಗೆ ಏನು ಕೂಡ ಐಡಿಯಾ ಇರೋದಿಲ್ಲ. ಕಂಪ್ಲೀಟ್ ಆಗಿ ಅವ್ರ ಸರ್ಕಲ್ ಅಲ್ಲೇ ಅವರಾದ್ರೆ ಇರ್ತಾರೆ. ರೀಸೆಂಟ್ ಆಗಿ ಎಲೋನ್ ಮಸ್ಕ್ ಅವರು ಸ್ಟಾರ್ ಲಿಂಕ್ ಗೆ ಸಂಬಂಧಪಟ್ಟ ಕನೆಕ್ಷನ್ ಏನಿರುತ್ತಲ್ಲ ಆ ಸ್ಟಾರ್ ಲಿಂಕ್ ಕನೆಕ್ಷನ್ ನ ಆ ಒಂದು ಟ್ರೈಬ್ಸ್ ಆದ್ರೆ ಕೊಟ್ಟಿದ್ರು. ತುಂಬಾ ಒಪ್ಸಿದ್ದಾದ್ಮೇಲೆ ಅವರು ಒಪ್ಕೊಂಡ್ರು ಅಂತಾನೆ ಹೇಳ್ಬೋದು. ಆ ಒಂದು ಕನೆಕ್ಷನ್ ಕೊಟ್ಟಿದ್ರು. ಕನೆಕ್ಷನ್ ಕೊಟ್ಟಿದ್ದಾದ್ಮೇಲೆ ತುಂಬಾ ಆರ್ಟಿಕಲ್ಸ್ ಆದ್ರೆ ಬಂತು, ತುಂಬಾ ನ್ಯೂಸ್ ಆದ್ರೆ ವೈರಲ್ ಆಯ್ತು. ಈ ಒಂದು ಸ್ಟಾರ್ ಲಿಂಕ್ ಕನೆಕ್ಷನ್ ಕೊಟ್ಟಿದ್ದಾದ್ಮೇಲೆ ಅಲ್ಲಿರೋ ಟ್ರೈಬ್ಸ್ ಅವರೆಲ್ಲ ತುಂಬಾ ಮಟ್ಟಿಗೆ ಪಾರ್ನಿಗೆ ಅಡಿಕ್ಟ್ ಆಗ್ತಿದ್ದಾರೆ, ವಿಡಿಯೋ ಗೇಮ್ಸ್ ತುಂಬಾ ಆಡ್ತಿದ್ದಾರೆ, ಅಲ್ಲಿರೋ ಮಕ್ಕಳು ಕೂಡ ತುಂಬಾ ಮಟ್ಟಿಗೆ ಕೆಟ್ಟ ಹೋಗ್ತಿದ್ದಾರೆ. ಸೊ ಈ ತರ ಆರ್ಟಿಕಲ್ಸ್ ತುಂಬಾನೇ ವೈರಲ್ ಆಗಿತ್ತು. ಇವಾಗ ಆ ಟ್ರೈಬ್ಸ್ ಅವರು ರಿಯಾಕ್ಟ್ ಆಗಿದ್ದಾರೆ. ಇವತ್ತಿನವರೆಗೂ ಏನೇನೆಲ್ಲ ಆರ್ಟಿಕಲ್ಸ್ ನ ನೀವು ನೋಡಿದಿರೋ ಅದಷ್ಟು ಕೂಡ ಫೇಕ್, ನಮಗೂ ಕೂಡ ಅದು ನೋಡೋದಕ್ಕಾದ್ರೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕಿದೀವಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಹತ್ತತ್ರ 180 ಮಿಲಿಯನ್ ವರ್ಗು ನಮಗೆ ನಷ್ಟ ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ಈ ಒಂದು ಇಂಟರ್ನೆಟ್ ಕನೆಕ್ಷನ್ ಇಂದ ಯಾವ ಮಕ್ಕಳು ಕೂಡ ಕೆಟ್ಟೋಗಿಲ್ಲ, ನಮಗೆ ಇನ್ನ ಇಂಟರ್ನೆಟ್ ಇಂದ ತುಂಬಾ ಯೂಸ್ ಆಗಿದೆ. ಹಾಗೆ ಬಂದ್ಬಿಟ್ಟು ನಾವು ತುಂಬಾ ಕಳ್ಕೊಂತಿದೀವಿ ಅಂತ ಹೇಳ್ಬಿಟ್ಟು ಈ ಟ್ರೈಬ್ಸ್ ಅವರು ಹೇಳಿದ್ದಾರೆ. ಆದ್ರೆ ಒಂದು ಸ್ವಲ್ಪ ಆರ್ಟಿಕಲ್ಸ್ ಬಂದಿತ್ತು ನಮಗೆ, ಟೈಮ್ಸ್ ಆಫ್ ಇಂಡಿಯಾ ಆಗಿರ್ಬೋದು, ಈ ರೀತಿಯಾಗಿ ದೊಡ್ಡ ದೊಡ್ಡ ಪೇಜಸ್ ಅಲ್ಲಿ ನಮಗೆ ಒಳ್ಳೊಳ್ಳೆ ಆರ್ಟಿಕಲ್ಸ್ ಆದ್ರೆ ಬಂದಿತ್ತು. ಆ ಎಲ್ಲಾ ಆರ್ಟಿಕಲ್ಸ್ ಕೂಡ ಫೇಕ್ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ DCS ಅವರು ಒಂದು ಹೊಸ ರಿಪೋರ್ಟ್ ನ ಕೊಟ್ಟಿದ್ದಾರೆ. ಡಿಜಿಟಲ್ ಚಾಟ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇವರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ ಇವಾಗ ಅಟ್ ಪ್ರೆಸೆಂಟ್ ಆಪಲ್ ಕಂಪ್ನಿಯವರು 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸೆನ್ಸಾರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಹಾಗೆ ಬಂದ್ಬಿಟ್ಟು ಟೆಸ್ಟ್ ಕೂಡ ಮಾಡ್ತಿದ್ದಾರೆ. ಮತ್ತೆ ಇವಾಗ iPhone 17 ಸೀರೀಸ್ ಅಲ್ಲಿ ಈ 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತಾ ಬ್ರೋ ಅಂದ್ರೆ 200 ಮೆಗಾ ಪಿಕ್ಸೆಲ್ ಇವಾಗ ಇರೋದಿಲ್ಲ. ಆದ್ರೆ ಈ ಸಲ ಕ್ಯಾಮ್ರಾಸ್ ನಿಮಗೆ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇದೆ. ತುಂಬಾ ಇಂಪ್ರೂವ್ಮೆಂಟ್ಸ್ ಆದ್ರೆ ಮಾಡ್ತಿದ್ದಾರೆ. ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಎಲ್ಲನೂ ಕೂಡ ನಿಮಗೆ ಚೇಂಜ್ ಆಗುತ್ತೆ. ಆದ್ರೆ ಈ ಒಂದು ಕ್ಯಾಮ್ರಾ ಸೆನ್ಸಾರ್ ನ ನೀವು ನೋಡಬೇಕು ಅಂದ್ರೆ iPhone 18 ಸೀರೀಸ್ ಇಲ್ಲ ಅಂದ್ರೆ iPhone 19 ಸೀರೀಸ್ ಅಲ್ಲಿ 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. iPhone ಅಲ್ಲಿ ನಿಮಗೆ 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಬಂತು ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್
ಮೊಬೈಲ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಐಫೋನ್ಸ್ ಅಲ್ಲಿ ನಿಮಗೆ ಇಮೇಜ್ ಪ್ರೊಸೆಸಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಸ್ಯಾಮ್ಸಂಗ್ ಅಲ್ಲಿ ನೋಡಿರ್ಬೋದು, ವಿವೋದಲ್ಲಿ ಅವರು 200 ಮೆಗಾ ಪಿಕ್ಸೆಲ್ ಸೆನ್ಸರ್ ನ ಯೂಸ್ ಮಾಡ್ತಾರೆ. ಅದನ್ನ ಯೂಸ್ ಮಾಡ್ಕೊಂಡೆ ಅವರು ತುಂಬಾ ಮಟ್ಟಿಗೆ ಡೆವಲಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅವಾಗ ನಮಗೆ ಫೋಟೋಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಆಪಲ್ ಕಂಪ್ನಿಯವರು ಕೂಡ ಮೇನ್ ಸೆನ್ಸರ್ 200 ಮೆಗಾ ಪಿಕ್ಸೆಲ್ ಏನಾದ್ರು ತಗೊಂಡ್ರು ಅಂದ್ರೆ 100% ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೋಡ್ಕೊಂಡ್ರೆ ನಮಗೆ ಎಪಿ ಇಂದ ರೀಸೆಂಟ್ ಆಗಿ ಚಂದ್ರಬಾಬು ನಾಯ್ಡು ಅವರು ಚೀಫ್ ಮಿನಿಸ್ಟರ್ ಅಲ್ಲಿ ಬಂದ್ಬಿಟ್ಟು ಒಂದು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಒಂದು ಅನೌನ್ಸ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಈ ಒಂದು ರಿಕ್ವೆಸ್ಟ್ ನಾನು ಸೆಂಟ್ರಲ್ ಗೌರ್ಮೆಂಟ್ಗೂ ಕೂಡ ಸಜೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಏನಪ್ಪಾ ಅಂತ ಸಜೆಷನ್ ಅಂದ್ರೆ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ನಮಗೆ 2000 ನೋಟ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಡಿಸ್ಕಂಟಿನ್ಯೂ ಆಯಿತು. ಅದೆಲ್ಲರಿಗೂ ಕೂಡ ಗೊತ್ತಿರೋದೆ. ಎಲ್ಲಿನೂ ಕೂಡ ನಮಗೆ ತಗೊಂತಾ ಇಲ್ಲ. ಹಾಗೆ ಬಂದ್ಬಿಟ್ಟು ಬ್ಯಾಂಕ್ ಅಲ್ಲಿ ಆದ್ರೆ ಎಕ್ಸ್ಚೇಂಜ್ ಮಾಡ್ಕೊಂತಾ ಇದ್ದಾರೆ. ಇವಾಗಲೂ ಕೂಡ ತುಂಬಾ ಜನ 500 ರೂಪಾಯಿ ನೋಟ್ನು ಕೂಡ ತುಂಬಾ ಮಟ್ಟಿಗೆ ಯೂಸ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ ಇವಾಗ ನಾವೆಲ್ಲಾದ್ರೂ ಹೊರಗಡೆ ಹೋದ್ವಿ ಅಂತ ಇಟ್ಕೊಳ್ಳಿ, ನಮ್ಮ ಹತ್ರ ಕ್ಯಾಶೇ ಇರೋದಿಲ್ಲ. ಹಬ್ಬ ಅಂದ್ರೆ 100 ರೂಪೀಸ್, 200 ರೂಪೀಸ್, 50 ರೂಪೀಸ್ ಈ ನೋಟ್ಸ್ ಇರುತ್ತೆ ಬಿಟ್ರೆ ನಮ್ಮ ಹತ್ರ 500 ನೋಟ್ಸ್ ಇರೋದಿಲ್ಲ. ಹಾಗೆ ಬಂದ್ಬಿಟ್ಟು 2000 ನೋಟ್ಸ್ ಕೂಡ ಇರೋದಿಲ್ಲ. ಅಂದ್ರೆ ಯೂಸ್ ಮಾಡೋದು ಕೂಡ ತುಂಬಾ ಮಟ್ಟಿಗೆ ಕಮ್ಮಿ ಆಗಿದೆ. ಎಲ್ಲರೂ ಕೂಡ UPI ಗೆ ಶಿಫ್ಟ್ ಆಗಿದ್ದಾರೆ. ತುಂಬಾ ಮಟ್ಟಿಗೆ UPI ನ ಯೂಸ್ ಮಾಡ್ತಿದ್ದಾರೆ. ಈ ನೋಟ್ಸ್ ಕೂಡ ಕಂಪ್ಲೀಟ್ ಆಗಿ ಡಿಸ್ಕಂಟಿನ್ಯೂ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇವರು ಕೊಡ್ತಾ ಇರೋ ಸಜೆಷನ್ ಏನು ಅಂದ್ರೆ 500 ರೂಪೀಸ್ ನೋಟ್ಸ್ ಹಾಗೆ ಬಂದ್ಬಿಟ್ಟು 2000 ರೂಪೀಸ್ ನೋಟ್ಸ್ ಕಂಪ್ಲೀಟ್ ಆಗಿ ಹಿಂದಕ್ಕೆ ಹೋಯ್ತು ಅಂದ್ರೆ 200 ರೂಪೀಸ್ 100 ಹಾಗೆ ಬಂದ್ಬಿಟ್ಟು 50s ಇದ್ರ ಪ್ರೊಡಕ್ಷನ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಅವಾಗ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇವಾಗ ATMs ಅಲ್ಲೂ ಕೂಡ ನೋಡಿ, ನೀವೇನಾದ್ರೂ 10,000 ರೂಪಾಯಿ 5,000 ರೂಪಾಯಿ ವಿಡ್ರಾಲ್ ಮಾಡಬೇಕು ಅಂದ್ರೆ 500 ರೂಪಾಯಿ ನೋಟು ತುಂಬಾ ಮಟ್ಟಿಗೆ ಕಮ್ಮಿ ಬರ್ತಾ ಇದೆ. ನಿಮಗೆ 200 ರೂಪಾಯಿ ನೋಟೇ ಜಾಸ್ತಿ ಬರ್ತಾ ಇದೆ. 200 ರೂಪಾಯಿ ಹಾಗೆ ಬಂದ್ಬಿಟ್ಟು 100 ರೂಪಾಯಿ ನೋಟು ತುಂಬಾ ಮಟ್ಟಿಗೆ ಜಾಸ್ತಿ ಬರುತ್ತೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಇವಾಗ ಬರ್ತಾ ಬರ್ತಾ ತುಂಬಾ ಜನ UPI ಗೆ ಶಿಫ್ಟ್ ಆಗ್ತಿದಾರಲ್ಲ, ಈ ಫಿಸಿಕಲ್ ನೋಟ್ಸ್ ತುಂಬಾ ಮಟ್ಟಿಗೆ ಕಮ್ಮಿ ಯೂಸ್ ಮಾಡ್ತಿದ್ದಾರೆ. ಹಾಗೆ ಇನ್ನ ಒಂದು ರಿಪೋರ್ಟ್ ಕೂಡ ಇದೆ. ಸೆಪ್ಟೆಂಬರ್ ತಿಂಗಳು ಒಳಗೆ ನಮಗೆ 500 ರೂಪಾಯಿ ನೋಟು ಕೂಡ ಕಂಪ್ಲೀಟ್ ಆಗಿ ಡಿಸ್ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಬ್ಯಾನ್ ಆಗೋದಿಲ್ಲ, ನಿಮಗೆ ಡಿಸ್ಕಂಟಿನ್ಯೂ ಆಗುತ್ತೆ. ಅಂದ್ರೆ ಒಂದು ಅನೌನ್ಸ್ಮೆಂಟ್ ಕೊಡ್ತಾರೆ RBI ಕಡೆಯಿಂದ, ಯಾರ್ಯಾರ ಹತ್ರ 500 ರೂಪೀಸ್ ನೋಟ್ ಇದೆಯೋ ಎಲ್ಲಾನು ಕೂಡ ರಿಟರ್ನ್ ಮಾಡಿ ಅಂತೇಳಿ. ನೀವು ರಿಟರ್ನ್ ಮಾಡಿದೀರಾ ಅಂದ್ರೆ ಅದರ ತಕ್ಕಂತೆ ನಿಮಗೆ ಎಕ್ಸ್ಚೇಂಜ್ ಅಮೌಂಟ್ ಆದ್ರೆ ಕೊಡ್ತಾರೆ. ರಿಪೋರ್ಟ್ ಇದೆ ಒಟ್ಟು ಸೆಪ್ಟೆಂಬರ್ ತಿಂಗಳು ಒಳಗಡೆ ನಮಗೆ 500 ರೂಪಾಯಿ ನೋಟು ಕೂಡ ಕಂಪ್ಲೀಟ್ ಆಗಿ ಡಿಸ್ಕಂಟಿನ್ಯೂ ಆಗುತ್ತೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ OnePlus ಕಂಪ್ನಿಯವರು ಫೈನಲಿ ನಮ್ಮ ಇಂಡಿಯಾದಲ್ಲಿ OnePlus 13S ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ಗೋಸ್ಕರ ಅಂತೂ ತುಂಬಾ ಜನ ವೇಟ್ ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಬ್ರೋ ಪ್ರೈಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿದ್ರಿ. ಇವಾಗ ಫೈನಲಿ ಲಾಂಚ್ ಮಾಡಿದ್ದಾರೆ. ಮೇನ್ ಡಿಸೈನ್ ಇದರಲ್ಲಿ ಹೈಲೈಟ್ ಅಂತಾನೆ ಹೇಳ್ಬೋದು. ತುಂಬಾ ಕಾಂಪ್ಯಾಕ್ಟ್ ಸೈಜ್ ಇರುತ್ತೆ, ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.32 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇರುತ್ತೆ. LTPO ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8L8 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಫ್ರಂಟ್ ಕ್ಯಾಮೆರಾ 32 ಮೆಗಾ ಪಿಕ್ಸೆಲ್ ಇರುತ್ತೆ. ಚೈನಾದಲ್ಲಿ ಲಾಂಚ್ ಮಾಡಿರೋ ಮೊಬೈಲ್ ಅಲ್ಲಿ 16 ಮೆಗಾ ಪಿಕ್ಸೆಲ್ ಇರುತ್ತೆ. ಅಲ್ಲಿ 4K ರೆಸಲ್ಯೂಷನ್ ಅಲ್ಲಿ ನೀವು ವಿಡಿಯೋಸ್ ನ ರೆಕಾರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿರೋ ಮೊಬೈಲ್ ಅಲ್ಲಿ ಕ್ಯಾಮೆರಾ ಚೇಂಜ್ ಮಾಡಿದ್ದಾರೆ, 32 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದಾರೆ. ನೀವು 4K ರೆಸಲ್ಯೂಷನ್ ಅಲ್ಲಿ ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಇನ್ನ ಬ್ಯಾಟರಿ ವಿಷಯಕ್ಕೆ ಬಂದ್ರೆ 5850 mAh ಬ್ಯಾಟರಿ ಇರುತ್ತೆ. 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಅದೇ ಚೈನಾದಲ್ಲಿ ಲಾಂಚ್ ಮಾಡಿರೋ ಮೊಬೈಲ್ ಅಲ್ಲಿ ನೋಡ್ಕೊಂಡ್ರೆ 6250 mAh ಬ್ಯಾಟರಿ ಇರುತ್ತೆ. ಇಲ್ಲಿ ನಿಮಗೊಂದು 500 mAh ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಕ್ಯಾಮೆರಾ ಚೇಂಜ್ ಮಾಡಿದೀವಲ್ಲ, ಅದಕ್ಕೋಸ್ಕರ ಬ್ಯಾಟರಿ ಕನ್ಸಂಪ್ಷನ್ ಕೂಡ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ಇನ್ನ ಅಪ್ಡೇಟ್ಸ್ ವಿಷಯಕ್ಕೆ ಬಂದ್ರೆ 4 ವರ್ಷ OS ಅಪ್ಡೇಟ್ ಕೊಡ್ತಾರೆ, 6 ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ಇಲ್ಲಿನೂ ಕೂಡ ನಿಮಗೆ ಯಾವುದೇ ರೀತಿ ಮೈನಸ್ ಇಲ್ಲ. ಆದ್ರೆ ನಿಮಗೆ IP65 ರೇಟಿಂಗ್ ಇಂದ ಬರುತ್ತೆ. ಇದೊಂದು ನನಗೆ ಬೇಜಾರಾಯ್ತು. ರೀಸನ್ ಏನು ಅಂದ್ರೆ ಇವಾಗ ಅಟ್ ಪ್ರೆಸೆಂಟ್ IP68 IP69 ರೇಟಿಂಗ್ ಆದ್ರೆ ನಡೀತಾ ಇದೆ. ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ನಮಗೆ IP65 ರೇಟಿಂಗ್ ಅಂದ್ರೆ ಒಂದು ಸ್ವಲ್ಪ ಮೈನಸ್ ಅಂತಾನೆ ಹೇಳ್ಬೋದು. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಬೇಸ್ ವೇರಿಯಂಟ್ ನಿಮಗೆ 12GB 256GB 55,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 5,000 ಕಮ್ಮಿ ಆಗುತ್ತೆ. ಅವಾಗ ನಿಮಗೆ 50,000ಕ್ಕೆ ಸಿಗುತ್ತೆ. 12GB 512GB ಬೇಕು ಅಂದ್ರೆ 60,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ 55,000ಕ್ಕೆ ಸಿಗುತ್ತೆ. ಓವರ್ ಆಲ್ ಆಗಿ ಮಾತಾಡಬೇಕು ಅಂದ್ರೆ 50,000ಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಆ ಪ್ರೈಸ್ ಗೆ ಈ ಮೊಬೈಲ್ ನ ತಗೋಬಹುದಾ ಬ್ರೋ ಅಂದ್ರೆ ಕನ್ಸಿಡರ್ ಮಾಡಬಹುದು. 50,000ಕ್ಕೆ ಫ್ಲಾಗ್ಶಿಪ್ ಮೊಬೈಲ್ ನಿಮಗೆ ಸಿಗುತ್ತೆ. ಕಾಂಪ್ಯಾಕ್ಟ್ ಸೈಜ್ ಇರುತ್ತೆ, ಮೊಬೈಲ್ ಯೂಸ್ ಮಾಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾರಾದ್ರೂ 50,000 ರೇಂಜ್ ಅಲ್ಲಿ ಒಂದು ಫ್ಲಾಗ್ಶಿಪ್ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದನ್ನ ನೀವು ಕನ್ಸಿಡರ್ ಮಾಡಬಹುದು. ಇಲ್ಲ ಬ್ರೋ ಸ್ಪೆಸಿಫಿಕೇಶನ್ ವೈಸ್ ನಮಗೆ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಇರಬೇಕು ಅಂದ್ರೆ ನೀವು ಬೆಟರ್ IQ13 ಮೊಬೈಲ್ ನ ತಗೋಬಹುದು. ಅದು ಕೂಡ ನಿಮಗೆ ಒಂದು 10,000 ಜಾಸ್ತಿ ಆಗ್ಬೋದೇನೋ, ಆದ್ರೆ ಆ ಮೊಬೈಲ್ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ. ಈ ಮೊಬೈಲಿಗೆ ಕಂಪೇರ್ ಮಾಡಿದ್ರೆ ಅದಿನ್ನ ನಿಮಗೆ ಫಾರ್ ಬೆಟರ್ ಆಗಿರುತ್ತೆ. ನೋಡಿ, ನಿಮಗೆ OnePlus ಬ್ರ್ಯಾಂಡ್ ಅಲ್ಲಿ ಬೇಕು ಅಂದ್ರೆ ಈ ಮೊಬೈಲ್ ನ ತಗೊಳ್ಳಿ. ಇಲ್ಲ ಇನ್ನೊಂದು 10,000 ಎಕ್ಸ್ಟ್ರಾ ಹಾಕೊಂತೀವಿ ಅಂದ್ರೆ ಆರಾಮಾಗಿ ನೀವು IQ13 ಮೊಬೈಲ್ ನ ತಗೋಬಹುದು. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.